ಅಮ್ಮ, ನೀನು ಮೊನ್ನೆ ಬಂದಾಗಲೇ ಹೇಳಬೇಕು ಅಂದ್ಕೊಂಡೆ. ಆದರೆ ನೀನೇ ಮೈ ಮೇಲೆ ಏನೋ ಹೇಳ್ಕೊಂಡು ಬಂದಿದ್ಯಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಸರಿ, ಈಗ ಹೇಳಿ ಏನಾಯ್ತು? ನಿಮ್ಮಿ ವಿವೇಕನ್ ಮದುವೆ ಮುರಿದೋಯ್ತು ಕಣೋ. ಊರವ್ರ ಮಾತು ಕೇಳ್ಕೊಂಡು ಇವಳ ಮೇಲೆ ಅನುಮಾನ ಪಟ್ಟಿದ್ದಾನೆ. ಆ ಅನುಮಾನ ಪರಿಹರಿಸ್ಕೋಬೇಕು ಅಂತ ಹೇಳಿ ಫ್ರೆಂಡ್ಸ್ ಹತ್ರ ಕೇಳಿ ಅಸಹ್ಯ ಮಾಡಿಬಿಟ್ಟಿದ್ದಾನೆ. ವಿವೇಕ ಈ ಲೆವೆಲ್ಗ? ವಿವೇಕ್ ಈ ಲೆವೆಲ್ಗೆ ಇಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ, ಅನ್ಕೊಂಡಿರ್ಲಿಲ್ಲ. ನಿಮ್ಮಿ, ನಿನ್ ಮೇಲೆ ಅನುಮಾನ ಪಟ್ರೆ ಅಂತ ನೀಚರು ಈ ಜಗತ್ತಲ್ಲಿರಕ್ ಸಾಧ್ಯನೇ ಇಲ್ವೇ? ಸಾಧ್ಯನೇ ಇಲ್ಲ. ಈಗ ವಿಷಯ ಮುಗ್ದೋಗಿದೆ, ನೀನ್ ಸುಮ್ಮನೆ ಸಿಟ್ ಮಾಡ್ಕೋಬೇಡ. ಎಲ್ಲಮ್ಮ ಮುಗೀತು? ಈಗ ಶುರು. ಏನ್ ಅನ್ಕೊಂಡಿದ್ದಾನ ಅವನು? ಯಾರಾದ್ರೂ ನಿನ್ ಬಗ್ಗೆ ಮಾತಾಡಿದ್ರೆ ಅವ್ನು ನಿನ್ ಪರ ವಹಿಸ್ಕೊಂಡ್ ಬರ್ಬೇಕು. ಅದ್ ಬಿಟ್ಟು ತಲೆಯಲ್ಲಿ ಅನುಮಾನದ ಉಳಾಸ್ ಹಾಕೊಂಡಿದ್ದಾನಲ್ಲಮ್ಮ, ಗಂಡ್ಸ ಅವನು. ನಿಮ್ಮಿ ಅವನ ಹತ್ರ ಮಾತಾಡಕ್ ಹೋಗಿದ್ಲು, ಆದ್ರೆ ಅವನು ಇವಳು ದಾರಿ ತಪ್ಪದವಳ ಥರ ನೋಡಿದ್ದಾನೆ. ಇಷ್ಟ್ರ ಮೇಲೆ ಇನ್ನೇನು ಉಳ್ದಿದ್ಯೋ? ಅಲ್ಲಮ್ಮ, ಅವನಿಗೋಸ್ಕರ ಇವಳು ಹಗಲು ರಾತ್ರಿ ಅಂತ ಯೋಚನೆ ಮಾಡ್ತಿರ್ತಾಳೆ. ನಾನು ಊಟ ನಿದ್ದೆ ಬಿಟ್ಟು ದುಡಿತೀನಿ. ಇವನ್ ನೋಡಿದ್ರೆ ಯಾವ್ದೋ ಚಿಕ್ಕ ವಿಷಯ ಇಟ್ಕೊಂಡು ಇವಳ ಮೇಲೆ ಅನುಮಾನ ಪಡ್ತಾನೆ ಅಂದ್ರೆ ಅವನು ಪ್ರೀತಿ ಬೆಲೆ ಗೊತ್ತಿಲ್ಲ ಬಿಡು, ಗೊತ್ತಿಲ್ಲ. ಅವ್ರ ಅಪ್ಪನ ಬುದ್ಧಿ ಎಲ್ಲೋಗತ್ತೆ ಹೇಳೋ? ಅವನು ಒಂದ್ಸಲ ವಿಚಾರಿಸ್ಕೊಳ್ಳೇಬೇಕು. ನನ್ನ ತಂಗಿ ಬಗ್ಗೆ ಕೀಳಾಗಿ ಯೋಚಿಸ್ತಾನಂದ್ರೆ ತಲೆ ಕೆಟ್ರೆ 4 ತದಕ್ ಬರ್ತೀನಿ. ಒಂದು, ಅವನ್ ಸರಿ ಹೋಗ್ಬೇಕು, ಇಲ್ಲ ಅಂದ್ರೆ ಸಂಬಂಧ ಪೂರ್ತಿಯಾಗಿ ಕಿತ್ತೋಗ್ಬೇಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.